ಬಿಸಿಯೂಟದ ಬಳಿಕ ಮಕ್ಕಳು ತಮ್ಮ ಪ್ಲೇಟ್ಗಳನ್ನು ಕೊಳಚೆ ನೀರಲ್ಲೇ ತೊಳೆಯುವ ದುಸ್ಥಿತಿಯಲ್ಲಿದ್ದರು. ಈ ಸುದ್ದಿಯನ್ನು ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಇಲಾಖೆ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಶಿಕ್ಷಣ ಇಲಾಖೆ ಸಚಿವರು ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಕೊಳಚೆ ನೀರಲ್ಲಿ ಊಟದ ತಟ್ಟೆ ತೊಳೆಯುವಂತಹ ವ್ಯವಸ್ಥೆ ಸ್ಥಿತಿ ಇದೆ. ಪುಟ್ಟ ಮಕ್ಕಳು ಕೊಳಚೆ ನೀರಲ್ಲಿ ಪ್ಲೇಟ್ ತೊಳೆಯುವಂತಹ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಮಕ್ಕಳು ಊಟ ಮಾಡಿದ ಪ್ಲೇಟ್ ತೊಳೆಯೋಕೆ ಇಲ್ಲಿ ಸ್ವಚ್ಛವಾದಂತಹ ನೀರಿಲ್ಲ. ಕೊಳಚೆ ನೀರಲ್ಲಿ ಪ್ಲೇಟ್ ತೊಳೆದ ಶಾಲಾ ವಿದ್ಯಾರ್ಥಿಗಳು. ಶಾಲೆಯಲ್ಲಿ ಮೂಲ ಸೌಕರ್ಯವಿಲ್ಲದೆ ಮಕ್ಕಳು ಪರದಾಟ. ಎಸ್, ಈ ದೃಶ್ಯಗಳನ್ನು ನೋಡಿದ್ರೆ ನಿಜಕ್ಕೂ ಕರಳು ಕಿವುಚುತ್ತದೆ. ಮುಂದಿನ ಭಾರತದ ಪ್ರಜೆಗಳ ಸ್ಥಿತಿ ಹೀಗಾಗಲು ಕಾರಣ ಯಾರು ಎಂಬ ಸಿಟ್ಟು ಒತ್ತರಿಸಿ ಬರುತ್ತದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳ ಈ ಫೋಟೋ ಇದೀಗ ರಾಜ್ಯದ ಗಮನವನ್ನ ಸೆಳೆದಿದೆ. ಬಿಸಿಯೂಟದ ನಂತರ ಮಕ್ಕಳು ಚರಂಡಿಯ ಪಕ್ಕದಲ್ಲಿರುವ ಕೊಳಚೆ ಪೈಪ್ ನೀರಿನಿಂದ ಊಟದ ತಟ್ಟೆಗಳನ್ನು ತೊಳೆಯುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಅಧಿಕಾರಿಗಳು ಶಾಲೆಗೆ ದೌಡಾಯಿಸಿ ಪರಿಶೀಲಿಸಿ ಪರಿಹಾರ ನೀಡಿದ್ದಾರೆ. ಬಿಸಿ ಊಟ ಮಾಡಿದ ಬಳಿಕ ಕೆಲ ವಿದ್ಯಾರ್ಥಿಗಳು ಕೊಳಚೆ ನೀರಿನಲ್ಲಿ ಪ್ಲೇಟ್ ತೊಳೆದಿರುವ ಫೋಟೋ ವೈರಲ್ ಆಗುತ್ತಿದ್ದಂತೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಎಚ್ಚೆತ್ತು ಜಿಲ್ಲಾಡಳಿತ ಗಮನಕ್ಕೂ ತಂದಿತ್ತು. ಈ ಬೆನ್ನಲ್ಲೇ ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಬಗ್ಗೆ ಮುಖ್ಯ ಶಿಕ್ಷಕಿ ನೋಟಿಸ್ ನೀಡಿದ್ದಾರೆ. ಕೊಳಚೆ ನೀರಲ್ಲಿ ತೊಳಿಬಾರ್ದು ಅಂತಕ್ಕಂಥದ್ದು ಮತ್ತು ಅದು ಫಿಲ್ಟರ್ ನೀರು ಏನು ವೇಸ್ಟೇಜ್ ಬರ್ತದೆ ಅದರಲ್ಲಿ ಕೂಡ ಪ್ಲೇಟ್ ಅನ್ನು ತೊಳಿಬಾರ್ದು. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಇದು ಮುಖ್ಯೋಪಾಧ್ಯಾಯ ಒಂದು ಕರ್ತವ್ಯ ನಿರ್ಲಕ್ಷ್ಯ ಅಂತ ತಿಳಿದು ಅವರಿಗೆ ಈಗಾಗಲೇ ನಾವು ಕಾರಣಕ್ಕೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೇವೆ ಅವರಿಗೆ. ಆಮೇಲೆ ಅದು ಏನು ಈಗ ಅಸ್ತವ್ಯಸ್ತ ಇದೆ, ಅದು ನಮ್ಮ ಶಾಲಾ ಕಾಂಪೌಂಡ್ ಹೊರಗಡೆ ಇದೆ. ಕಾಂಪೌಂಡ್ ಹೊರಗಡೆ ಇರೋದ್ರಿಂದ ನಾವು ಗ್ರಾಮ ಪಂಚಾಯತಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನ ಪೈಪ್ಲೈನ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಕೂಡ ನಾವು ಲೆಟರ್ ಬರ್ಕೊಂಡಿದೀವಿ. ಒಟ್ಟಿನಲ್ಲಿ ಆಲಬಾಳ್ ಶಾಲೆಯ ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ನ್ಯೂಸ್ ಬಿತ್ತರಿಸುತ್ತಿದ್ದಂತೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಈ ಘಟನೆ ಬಗ್ಗೆ ಶಿಕ್ಷಣ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ. ರಾಜ್ಯದಲ್ಲಿನ ಸರ್ಕಾರಿ ನೌಕರರಿಗೂ ಡ್ರೆಸ್ ಕೋಡ್ ತರುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಮುಂದೆ ಕರ್ನಾಟಕದ ಸರ್ಕಾರಿ ನೌಕರರು ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಧರಿಸಲು ನಿರ್ಧಾರ ಮಾಡಲಾಗಿದೆ. ಈ ಕುರಿತಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರಿ ನೌಕರರ ಸಂಘಟನೆಯೊಂದಿಗೆ ಸಭೆ ನಡೆಸಿದ್ರು. ಈ ಕುರಿತ ಸುತ್ತೋಲೆಯೊಂದು ಹೊರಬಿದ್ದಿದೆ. ಈ ನಿಯಮ ಏಪ್ರಿಲ್ 24ರಿಂದ ಹೊಸ ರೂಲ್ಸ್ ಜಾರಿ ಬರುತ್ತೆ. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿನ ಬಟ್ಟೆಯೇ ಧರಿಸಬೇಕು. ಪುರುಷ ನೌಕರರು ಖಾದಿಯ ಪ್ಯಾಂಟ್, ಶರ್ಟ್, ಓವರ್ ಕೋಟ್ ಮತ್ತು ಮಹಿಳಾ ನೌಕರರು ಸಿಲ್ಕ್ ಸೀರೆ, ಚೂಡಿದಾರ್ ಧರಿಸಬೇಕು ಅಂತ ತಿಳಿಸಲಾಗಿದೆ.